ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 417 ಪಾಯಿಂಟ್ಸ್ ಗೇನ್ ಆಗಿ 63,099 ಕ್ಲೋಸ್ ಆದರೆ ನಿಫ್ಟಿ 140 ಪಾಯಿಂಟ್ಸ್ ಗೇನ್ ಆಗಿ 18,758 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 177 ಪಾಯಿಂಟ್ಸ್ ಗೇನ್ ಆಗಿ 43,231 ಕ್ಲೋಸ್ ಆಗಿದೆ. ಇವತ್ತು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ FIS 9,010 ಕ್ರೋರ್ಸ್ ಬೈ ಮಾಡಿದ್ರೆ DIs 4,056 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಇವತ್ತು ನವೆಂಬರ್ 30th ಅಲ್ವಾ, ಮ್ಯೂಚುವಲ್ ಫಂಡ್ಸ್ ರೀಬ್ಯಾಲೆನ್ಸ್ಗೋಸ್ಕರ ನಿಮಗೆ ಈ ಡೇಟಾ ಕಾಣಿಸ್ತಾ ಇರಬಹುದು. ನೆಕ್ಸ್ಟ್ ಇವತ್ತು ಈವ್ನಿಂಗು ಇಂಡಿಯನ್ GDP ಗ್ರೋತ್ ಡೇಟಾ ಬಂದಿದೆ. ಜುಲೈ ಟು ಸೆಪ್ಟೆಂಬರ್ 6.3%, ಇಂಡಿಯನ್ GDP 6.3 ಆಗಿ ಮೆನ್ಷನ್ ಆಗಿದೆ. ಆಸ್ ಪರ್ CNBC TV 18 ಎಕ್ಸ್ಪೆಕ್ಟೆಡ್ 6.4 ಇತ್ತು, ಬಟ್ ಅಗೇನೆಸ್ಟ್ ಆಗಿ 6.3 ಬಂದಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ಓಪನಿಂಗ್ ಸ್ಲೈಟ್ ಆಗಿ ಗ್ಯಾಪ್ ಅಪ್ ಆಗ್ತಿದ್ರು, ಅಲ್ಲಿಂದ ತುಂಬಾ ಟೈಮ್ ವರೆಗೂ ರೇಂಜ್ ಬೌಂಡಲ್ಲಿದ್ದ ಮಾರ್ಕೆಟ್ ಅಗೇನ್ ಸ್ವಲ್ಪ ಫಾಲ್ ಆದಮೇಲೆ ಮಾರ್ಕೆಟ್ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಆಫ್ಟರ್ ಮಾರ್ಕೆಟ್ ಓಪನಿಂಗ್ ಆದಮೇಲೆ ಬಂದಿರೋ ಕರೆಕ್ಷನಿಂದ ಇಂಪಾರ್ಟೆಂಟ್ ಲೆವೆಲ್ಸಿಂದ ಓವರ್ ದ ಪೀರಿಯಡ್ ಕನ್ಸಾಲ್ಟೇಷನ್ ಆಗಿ ಅಂಡ್ ಲಾಸ್ಟ್ 30 ಮಿನಿಟ್ಸಲ್ಲಿ ಒಂದು ಬಿಗ್ ಮೂವ್ ನಮಗೆ ಮಾರ್ಕೆಟಲ್ಲಿ ಅಪ್ಸೈಡ್ ಕಾಣಿಸಿದೆ. ಸೊ ಎಕ್ಸಾಕ್ಟ್ಲಿ 30 ಮಿನಿಟ್ಸ್ ಬಿಫೋರ್ ಏನಕ್ಕೆ ಮಾರ್ಕೆಟ್ ಹೀಗೆ ಮೂವ್ ಆಗಿರ್ಬೋದು, ಇದಕ್ಕೆ ಪಾಸಿಬಲೇ ಇರೋವಂಥ ಕನ್ಕ್ಲೂಷನ್ MSCI ರೀಬ್ಯಾಲೆನ್ಸಿಂಗ್ ನಡೆದಿದೆ. ಇವತ್ತು ಲಾಸ್ಟ್ 30 ಮಿನಿಟ್ಸಲ್ಲಿ ಮೇ ಬಿ ಇದೊಂದು ಒನ್ ಆಫ್ ದ ರೀಸನ್ ಆಗಿರ್ಬೋದು. ಅದಕ್ಕೋಸ್ಕರನೇ ನಮ್ಮ ಇವತ್ತು FIDS ಡೇಟಾಲಿ ಅಷ್ಟೊಂದು ಡೇಟಾ ಕಾಣಿಸ್ತಾ ಇದೆ. ಫಂಡ್ಸ್ ಫ್ಲೋಸು ರಿಲೇಟೆಡ್ ಆಗಿ ಏನಾದರೂ ಒಂದು ಇಂಪಾರ್ಟೆಂಟ್ ಇವೆಂಟ್ ಮಾರ್ಕೆಟಲ್ಲಿ ನಡೆದಾಗ ಮಾರ್ಕೆಟಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೂ ಲಾಸ್ಟ್ ಹಾಫ್ ಅನ್ ಅವರ್ ಟು 1 ಅವರಲ್ಲಿ ಮಾರ್ಕೆಟ್ನ ಮೂವ್ ಮಾಡ್ತಾ ಇರುತ್ತೆ. ಸೊ ಆ ಥರ ಬಿಗ್ ಇವೆಂಟ್ ಏನಿದೆ ಅಂತ ಇರ್ಬೋದು. ಇವತ್ತು ನಮಗೆ ಫೆಡ್ ಚೇರ್ಮನ್ ಪವಲ್ ಅವ್ರ ಸ್ಪೀಚ್ ಇದೆ ಅಂತ ವಿಷಯ ತುಂಬ ಡೇಸ್ ಬ್ಯಾಕಿಂದಾನೆ ನಾವು ಮಾತಾಡ್ಕೊತ ಬರ್ತಿದ್ದೇವಲ್ವಾ ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಲಾಸ್ಟ್ ಟೈಮೂ ನೀವು ಗಮನಿಸಿದ್ರೆ ಮಾರ್ಕೆಟು ತುಂಬ ಬುಲಿಶ್ ಆಗಿತ್ತು. ಆ್ಯಕ್ಚುಲಿ ಯಾವ ಥರ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ. ಆ ಟೈಮಲ್ಲಿ ಜಾಕ್ಸನ್ ಹೋಲ್ ಮೀಟಿಂಗ್ ನಡೆದಿದೆ. ನಮಗೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸಡನ್ ಆಗಿ ಫೆಡ್ ಚೇರ್ಮನು ರೀಸೆಂಟಾಗಿ ನಿಮಗೆ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಲ್ವಾ, ನಾವು ಬಡ್ಡಿ ರೇಟ್ಗಳು ಕಮ್ಮಿ ಮಾಡ್ತೀವಿ ಅಂತ ಅನ್ಕೊಬೇಡಿ, ನಾವು ಒಂದು ಸ್ಟೆಪ್ಪು ಹಿಂದಕ್ಕೆ ಹಾಕಬೇಕಂತ ಅನ್ಕೊಂತಿಲ್ಲ. ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಯಾವಾಗ ಇನ್ಫ್ಲೇಷನ್ ನಾವು ಅನ್ಕೊಂಡಿರೋ ರೇಂಜ್ಗೆ ಬರುತ್ತಲ್ವ ಆವಾಗಲೇ ಯೋಚನೆ ಮಾಡ್ತೀವಿ. ಅಲ್ಲಿವರೆಗೂ ನಾವು ಬಡ್ಡಿ ರೇಟ್ಗಳನ್ನ ಕಮ್ಮಿ ಮಾಡುವಂಥ ಯೋಚನೆಯಲ್ಲಿ ಇಲ್ಲ ಅನ್ನೋ ಥರ ಹಾರ್ಶ್ ಆಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರೋ ಕಾರಣವಾಗಿ ಮೋರ್ ದ್ಯಾನ್ 200 ಪಾಯಿಂಟ್ಸ್ ಹತ್ರ ಮಾರ್ಕೆಟು SGX ನಿಫ್ಟಿನಲ್ಲಂತೂ ಫಾಲ್ ಆಗಿದೆ. ಸೊ ಫೆಡ್ ಮೀಟಿಂಗ್ ಆವಾಗಲ್ಲ, ಫೆಡ್ ಚೇರ್ಮನ್ ಒಂದು ಸ್ಪೀಚು ಆವಾಗಿತ್ತು. ಲಾಸ್ಟ್ ಟೈಮಲ್ಲೂ ಜಾಕ್ಸನ್ ಹೋಲ್ ಮೀಟಿಂಗಲ್ಲೂ ನಡೆದಿರೋ ಸ್ಪೀಚಲ್ಲೇ ಮಾರ್ಕೆಟ್ ತುಂಬ ವೋಲ್ಟೇಲ್ ಆಗಿ ರಿಯಾಕ್ಟ್ ಆಗಿದೆ. ಆ ಸ್ಪೀಚ್ ಆದಮೇಲೆ ನೆಕ್ಸ್ಟ್ ಟೈಮು ಫೆಡ್ ಚೇರ್ಮನ್ ಕೊಡ್ತಿರೋಂಥ ಸ್ಪೀಚ್ ಇದು. ಮೇ ಬಿ ಇದು ಮಾರ್ಕೆಟ್ ಪಾಸಿಟಿವ್ ಆಗಿ ವ್ಯೂ ಮಾಡ್ತಿದೆ ಏನೋ, ಅವ್ರು ಅನ್ಕೊಂಡಿರ್ತಾನೆ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಅವ್ರು ಒಂದು ವೇಳೆ ಸ್ಟೇಟ್ಮೆಂಟ್ ಮಾಡ್ತಾರಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಸೊ ಅವ್ರು ಯಾವ ಸ್ಟೇಟ್ಮೆಂಟ್ ಮಾಡಿದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳುತ್ತೆ. ಇಫ್ ಒಂದು ವೇಳೆ ಫೆಡ್ ಚೇರ್ಮನ್ ಅವರು ಪ್ರೆಸೆಂಟ್ ಇರೋಂಥ ಇಂಟೆನ್ಸಿಟಿನ ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ಬೇಕಂತ ಅನ್ಕೊಂತಿಲ್ಲ, ಸ್ವಲ್ಪ ಸ್ಲೋ ಡೌನ್ ಮಾಡ್ಬೇಕಂತ ಅನ್ಕೊಂತಿದ್ವಿ. ಅಲ್ಟಿಮೇಟ್ ಆಗಿ ಜಾಸ್ತಿ ಮಾಡೋದಂತೂ ಇರುತ್ತೆ. ಡಿಸೆಂಬರಲ್ಲಿ 50 ಬೇಸಿಸ್ ಪಾಯಿಂಟ್ಸ್, ಈವನ್ ಅದಾದ್ಮೇಲೆ ಕಮಿಂಗ್ ಸೆಷನ್ ಅಲ್ಲೂ 50, ಅದಾದ್ಮೇಲೆ 25 ಆ ಥರ ಗ್ರಾಜುಯಲ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡೋದೊಂದು ಸ್ಲೋ ಡೌನ್ ಮಾಡ್ಕೊಂತ ಪ್ರೀವಿಯಸ್ಲಿ ಇರುವಂತ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ಕೋಬೇಕಂತ ಅನ್ಕೊಂತಿಲ್ಲ ಅಂತ ಅವ್ರೇನಾದ್ರು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ರೆ ದೆನ್ ಅದು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳುತ್ತೆ. ಇನ್ಫ್ಯಾಕ್ಟ್ ಅವ್ರು ಆ ಥರ ಮಾಡ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಇವನ್ ಇವತ್ತು ಲಾಸ್ಟ್ ಕ್ಲೋಸಿಂಗ್ ಮುಂಚೆ ಅಷ್ಟೊಂದು ಮೂವ್ ಆಗ್ತಾ ಇರೋದಕ್ಕೆ ಬ್ಯಾಕ್ ಒನ್ ಆಫ್ ದಿ ಮೇನ್ ರೀಸನ್ ಆಗಿ ಇರಬಹುದು. ನೋಡಬೇಕು ಇವತ್ತು ನಮಗೆ ಎಂಡ್ ಆಫ್ ದ ಸೆಷನ್ ಫೆಡ್ ಚೇರ್ಮನ್ ಅವರ ಸ್ಪೀಚು ಯಾವ ತರ ಟೋನ್ ಅಲ್ಲಿ ಯಾವ ತರ ಸ್ಟೇಟ್ಮೆಂಟ್ ಕಾಣಿಸುತ್ತೆ ಅಂತ. ಅಂಡ್ ಅಗೈನ್ ಹೇಳ್ತಿದ್ದೀನಿ, ಎಕ್ಸ್ಟ್ರೀಮ್ ಬುಲಿಶ್ನೆಸ್ ಇದೆ ಮಾರ್ಕೆಟ್ ಅಲ್ಲಿ. ಪರ್ಟಿಕ್ಯುಲರ್ಲಿ FIs ಇಂದ ಈ ಮಂತ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನೋಡಿದ್ರೆ ಇವತ್ತು ಎಂಡ್ ಆಗೋಗಿದೆ ಅಲ್ವಾ, ನಮಗೆ ಈ ಮಂತ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 13,500 ಕ್ರೋರ್ಸ್ ಹತ್ರ FIs ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇವನ್ ನಿನ್ನೇನು ಬೈ ಸೈಡ್ ಇದ್ರು, ಇಷ್ಟೊಂದು ಮಾರ್ಕೆಟ್ ಬೆಳೆತಿದ್ರು. ಅಂಡ್ DIs ಐ ಥಿಂಕ್ ಫಸ್ಟ್ ಟೈಮ್ ಇನ್ ದ ಇಯರ್ ಆಗಸ್ಟ್ ಅಲ್ಲೇ ಅವರು ಸೆಲ್ಲರ್ ಆಗಿದ್ರು, ನೆಟ್ ಸೆಲ್ಲರ್ ಆಗಿ. ಅದಾದ್ಮೇಲೆ ಈ ತಿಂಗಳಲ್ಲೇ ಎಂಟೈರ್ ಮಂತ್ ಅಲ್ಲಿ 2,200 ಕ್ರೋರ್ಸ್ ಹತ್ರ ಸೆಲ್ ಮಾಡಿದ್ದಾರೆ. ಅಂಡ್ ಪ್ರೆಸೆಂಟ್ FIs ಒಂದು ಲಾಂಗ್ ಪೊಸಿಷನ್ಸ್ 73% ಹತ್ರ ಇದೆ. ಇದನ್ನು ಸ್ವಲ್ಪ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಪ್ರೆಸೆಂಟ್ FIs ಒಂದು ಲಾಂಗ್ ಪೊಸಿಷನ್ಸ್ 73% ಹತ್ರ ಇದೆ. FIs ಎಲ್ಲಾನು ಮಾರ್ಕೆಟ್ ಬೆಳೆಯುತ್ತೆ ಅನ್ನೋ ತರ 73% ಅನ್ಕೊಂಡಿದ್ದಾರೆ. ಮೀನ್ಸ್ 100% FIs ನಲ್ಲಿ 73% FIs ಮಾರ್ಕೆಟ್ ಬೆಳೆಯುತ್ತೆ ಅಂತ ಅನ್ಕೊಂಡ್ರೆ ಕ್ಲೈಂಟ್ಸ್, ಈ ಕ್ಲೈಂಟ್ಸ್ ಅಂದ್ರೆ ಯಾರು, ಬಿಗ್ HNIs ಇರ್ತಾರಲ್ವಾ, ಲೈಕ್ ದೊಡ್ಡ ಪೊಸಿಷನ್ ನ ಕ್ಯಾರಿ ಮಾಡುವಂತ ಮಾರ್ಕೆಟ್ ನಲ್ಲಿ ಇಂಡಿವಿಜುವಲ್ ಆಗಿದ್ದ ಟ್ರೇಡರ್ಸ್ ಆರ್ ಇನ್ವೆಸ್ಟರ್ಸ್ ಇರ್ತಾರಲ್ವಾ, ಅವರು ಪ್ರೆಸೆಂಟ್ 48% ಪಾಸಿಟಿವ್ ಆಗಿದ್ದಾರೆ ಮಾರ್ಕೆಟ್ ಬೆಳೆಯುತ್ತೆ ಅಂತ. 52% ಮಾರ್ಕೆಟ್ ಫಾಲ್ ಆಗತ್ತೆ ಅಂತ ಅನ್ಕೊಂತಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಕಾಂಟ್ರಾಕ್ಟ್ ಕಾಣ್ತಾ ಇದೆ.
FIs ಟೂ ಮಚ್ ಬುಲಿಶ್ ಆಗಿದ್ರೆ ಕ್ಲೈಂಟ್ಸ್ 50-50 ಅನ್ಕೋಬಹುದು. ಇವ್ರದ್ದು ಮೀನ್ ಸ್ವಲ್ಪ ನ್ಯೂಟ್ರಲ್ ಆಗೇ ಇದ್ದಾರೆ. ಅಂಡ್ ಇಲ್ಲಿಂದ ಅಗ್ರೆಸಿವ್ ಆಗಿ ಬೆಳೆಯುತ್ತೆ ಅಂತ ಅನ್ಕೊಂತಿಲ್ಲ. ಇನ್ನು ಹೇಳಬೇಕಂದ್ರೆ ಸ್ಲೈಟ್ ಆಗಿ ಫಾಲ್ ಆಗತ್ತೆ ಅಂತ ಅನ್ಕೊಂತಿದ್ದಾರೆ. 52% ಶಾರ್ಟ್, 48% ಲಾಂಗ್. ವೇರಾಸ್ DIs ಮಾತ್ರ ಎಕ್ಸ್ಟ್ರೀಮ್ ಶಾರ್ಟ್ ನಲ್ಲಿ ಇದ್ದಾರೆ. 22% ಬೆಳೆಯುತ್ತೆ ಅಂತ, 78% ಫಾಲ್ ಆಗತ್ತೆ ಅಂತ DIs ಅನ್ಕೊಂತಿದ್ದಾರೆ. ಅಂಡ್ ಬೈ ಹಿಸ್ಟಾರಿಕಲ್ ಡೇಟಾ FIs ಕರೆಕ್ಟ್ ಆಗಿದ್ದಾಗ ನಮಗೆ ಕಾಣಿಸಲ್ಲ, ಯಾವಾಗ್ಲೂ ಕ್ಲೈಂಟ್ಸ್ ವಿನ್ ಆದಂಗೆ ಕಾಣಿಸುತ್ತೆ. ಬಿಕಾಸ್ ಈ ರೀಸೆಂಟ್ ಫಾಲ್ ಅನ್ನು ನೀವು ಗಮನಿಸಿದ್ರೆ ಮೀನ್ಸ್ June 17, 2022 ಟೈಮಲ್ಲೂ ಮಾರ್ಕೆಟ್ ತುಂಬಾ ಸಿವಿಯರ್ ಆಗಿ ಫಾಲ್ ಆಗಿದೆ ಅಲ್ವಾ. ಆ ಪಾಯಿಂಟ್ ಅಲ್ಲೂ FIs 80% ಅಬೋವ್ ಹತ್ರ ಶಾರ್ಟ್ಸ್ನ 20% ಲೆಸ್ ದ್ಯಾನ್ 20% ಬೈ ಸೈಡ್ ಇದ್ರೆ, ಕ್ಲೈಂಟ್ಸ್ ಮಾತ್ರ ಇವನ್ ಆ ಫಾಲ್ ನಲ್ಲೂ ಅವ್ರ ಲಾಂಗ್ ಪೊಸಿಷನ್ ನ 63% ಹತ್ರ ಮೇಂಟೈನ್ ಮಾಡಿದ್ರು. ಸೊ ಓವರ್ ಆಲ್ ಈ ಡೇಟಾ ಪಾಯಿಂಟ್ ನೋಡಿದ್ರೆ ಕ್ಲೈಂಟ್ಸ್ ರೀಸೆಂಟ್ ಫಾಲ್ ಅಲ್ಲೂ ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ಕ್ಲೈಂಟ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದ್ರಲ್ವಾ ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ. ಅಂಡ್ ಆಸ್ ಆಫ್ ನೌ ಕ್ಲೈಂಟ್ಸ್ ಮಾತ್ರನೇ ನ್ಯೂಟ್ರಲ್ ಆಗಿದ್ದಾರೆ. FIs ಅಂತೂ ಬುಲಿಶ್ ಆಗಿದ್ದಾರೆ. ಬಟ್ ಮಾರ್ಕೆಟ್ ಫರ್ದರ್ ಆಗಿ ಮೂಮೆಂಟಮ್ ನ ಫರ್ದರ್ ಡೈರೆಕ್ಷನ್ ಡಿಸೈಡ್ ಮಾಡೋದು ಫೆಡ್ ಚೇರ್ಮನ್ ಒಂದು ಸ್ಪೀಚ್. ಅಂಡ್ ಇವತ್ತು ನಮಗೆ ಇಂಡಿಯನ್ Q2 GDP ಡೇಟಾನು ಅಪ್ಡೇಟ್ ಆಗಿದೆ. ಅದು ಎಕ್ಸ್ಪೆಕ್ಟೆಡ್ ಅಂದ್ರೂ 1% ಬಿಲೋನೇ ಬಂದಿದೆ. 6.4 ಅನ್ಕೊಂಡ್ರೆ ಅದು 6.3 ಬಂದಿದೆ. ಈ ಡೇಟಾ ಅಲ್ಲದೆ ನಮಗೆ ನೆಕ್ಸ್ಟ್ ಡೇ ನಮಗೆ ಆಟೋ ಸೇಲ್ಸ್ ಡೇಟಾನು ಅಪ್ಡೇಟ್ ಆಗುತ್ತೆ. ಅಂಡ್ December 2 US ಎಂಪ್ಲಾಯ್ಮೆಂಟ್ ಡೇಟಾ. ಇವೆಲ್ಲಾನು ನೆಕ್ಸ್ಟ್ ಫ್ಯೂ ಡೇಸ್ ನಲ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ಬರುವಂತ ಇವೆಂಟ್ಸ್. ಅಂಡ್ December 7 RBI ಮೀಟಿಂಗ್ ಔಟ್ಕಮ್ ಲೈಕ್ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಇದೆ ಅಲ್ವಾ, ಔಟ್ಕಮ್ ನಮಗೆ December 7 ಬರುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಎಕನಾಮಿಕ್ ಟೈಮ್ಸ್ ಅವರು ಪಬ್ಲಿಷ್ ಮಾಡ್ತಿರೋಂಥ ರಿಪೋರ್ಟ್ ಪ್ರಕಾರ ಗೋಲ್ಡ್ನ ರೀಕ್ಲಾಸಿಫೈ ಮಾಡಿ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅಂಡರಲ್ಲಿ ತಗೋಬರ್ಬೇಕಂತ ಇಂಡಿಯನ್ ಗೌರ್ಮೆಂಟು ಪ್ರಯತ್ನ ಮಾಡ್ತಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಗೋಲ್ಡ್ ರಿಲೇಟೆಡ್ ಆಗಿರೋಂಥ ರೂಲ್ಸ್ ಪ್ರಕಾರ ಗೋಲ್ಡ್ ತಗೊಂಡ್ಮೇಲೆ 36 ಮಂತ್ಸ್ ಆದಮೇಲೆ ಸೆಲ್ ಮಾಡ್ತಾ ಇದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಕೆಳಗಡೆ ಬರುತ್ತೆ. ಆ ಥರ ಬರ್ತಿರೋಂಥ ಗೈನ್ಸ್ ಮೇಲೆ 20% ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಒಂದು ವೇಳೆ ಪರ್ಚೇಸ್ ಮಾಡಿದ ದಿವಸದಿಂದ 36 ತಿಂಗಳು ಒಳಗಡೆ ಸೆಲ್ ಮಾಡ್ತಾ ಇದ್ರೆ ಅದರಲ್ಲಿ ಪ್ರಾಫಿಟ್ ಗೈನ್ ಮಾಡ್ತಾ ಇದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಕೆಳಗಡೆ ಬರುತ್ತೆ. ಅದು ರೆಗ್ಯುಲರ್ ಇನ್ಕಮ್ ಆಗಿ ಆಡ್ ಆಗಿ ಅಲ್ಲಿರುವಂತ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅದರ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಆದರೆ ಗವರ್ಮೆಂಟ್ ಆಫ್ ಇಂಡಿಯಾ ಅವರು 36 ಮಂತ್ಸ್ ಇಂದ ಅದನ್ನ 24 ಮಂತ್ಸ್ಗೆ ತಗೊಂಡ್ಬಂದು ಲೈಕ್ ರಿಯಲ್ ಎಸ್ಟೇಟ್, ಇನ್ಮೂವಬಲ್ ಪ್ರಾಪರ್ಟೀಸ್ ಯಾವ ತರ ಟ್ಯಾಕ್ಸ್ ಅಂತೂ ವಿಧಿಸ್ತಾ ಇದಾರಲ್ವಾ ಆ ತರ ಟ್ಯಾಕ್ಸ್ ನೇ ಗೋಲ್ಡ್ಗೂ ವಿಧಿಸಬೇಕನ್ನೋ ತರ 36 ಮಂತ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಕ್ಯಾಲ್ಕುಲೇಷನ್ ನ ತಗೊಳ್ಳೋಂಥ ಡ್ಯೂರೇಷನ್ ನ 24 ಮಂತ್ಸ್ಗೆ ತಗೋಬರ್ಬೇಕನ್ನೋ ತರ ಗವರ್ಮೆಂಟ್ ಪ್ರಯತ್ನ ಮಾಡ್ತಿದೆ ಅಂತ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಸ್ಪೆಕ್ಯುಲೇಷನ್ ಅಂತೂ ಇದೆ. ಅಂಡ್ ಆಸ್ ಆಫ್ ನೌ ಇದು ಎಕನಾಮಿಕ್ ಟೈಮ್ಸ್ ಅವರು ಪಬ್ಲಿಷ್ ಮಾಡ್ತಿರುವಂತ ಡೇಟಾ. ಇನ್ನು ಇದು ಗವರ್ಮೆಂಟ್ ಇಂದ ಫೈನಾನ್ಸ್ ಮಿನಿಸ್ಟ್ರಿ ಇಂದ ಬರ್ತಿರುವಂತ ಅಫಿಷಿಯಲ್ ಡೇಟಾ ಅಲ್ಲ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಇಲ್ಲಿಂದ ಫರ್ದರ್ ಆಗಿ ಡೌನ್ ಆಗ್ತಿದ್ರೆ 18,680ನ ಅಲ್ಲಿಂದ ಫರ್ದರ್ ಆಗಿ ಇನ್ನೂ ಡೌನ್ ಆಗ್ತಿದ್ರೆ ಇವತ್ತು ತಗೊಂಡಿರೋಂಥ ಸಪೋರ್ಟ್ 18,620 ಹತ್ರ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇಲ್ಲಿಂದ ಫರ್ದರ್ ಆಗಿ ಟಾಪ್ ಸೈಡ್ ಮೂವ್ ಆಗ್ತಿದ್ರೆ 18,860ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 43,130 ಅಂಡ್ ನೆಕ್ಸ್ಟ್ ಇವತ್ತು ತಗೊಂಡಿರೋಂಥ ಸಪೋರ್ಟು 42,890. ಇಲ್ಲಿಂದ ಟಾಪ್ ಸೈಡ್ಗೆ ಮೂವ್ ಆಗ್ತಿದ್ರೆ 43,370 ಆಸ್ ಪರ್ ಆಪ್ಷನ್ ಚೈನ್ ಡೇಟಾ. ಇಲ್ಲಿಂದ ಇಮಿಡಿಯೇಟ್ ಆಗಿ ನಮಗೆ ಇಲ್ಲಿಂದ ಟಾಪ್ ಸೈಡು 43,370ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಇಲ್ಲಿಂದ ಇಮಿಡಿಯೇಟ್ ಆಗಿ ನಮಗೆ 18,500ನ ಇಮಿಡಿಯೇಟ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಂತೂ ಎವಾಲ್ವ್ ಆಗ್ತಿದೆ. ವೆರಿ ಸಿಗ್ನಿಫಿಕೆಂಟ್ ಸ್ಟ್ರಾಂಗ್ ಇಂಟ್ರೆಸ್ಟ್ ಅಂತೂ ಬಿಲ್ಡ್ ಆಗ್ತಿದೆ. ಇಮಿಡಿಯೇಟ್ಲಿ 18,500 ಇಫ್ ಅದೇನಾದ್ರು ಬ್ರೇಕ್ ಆಗ್ತಾ ಇದ್ರೆ 18,300 ನಿಯರ್ ಸಪೋರ್ಟ್ ಆಗಿ ಇಲ್ಲಿಂದ ಟಾಪ್ ಸೈಡು 18,800 ಇಮಿಡಿಯೇಟ್ ರೆಸಿಸ್ಟೆಂಟ್. ಇಫ್ 1 or 2 ಡೇಸ್ ಏನಾದ್ರು ಸಸ್ಟೈನ್ ಆಗ್ತಾ ಇದ್ರೆ ನೆಕ್ಸ್ಟ್ 19,000ನ ನಾವು ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಇನ್ ದ ಶಾರ್ಟ್ ಟರ್ಮ್ 18,500 to 18,800 ಇನ್ ಬಿಟ್ವೀನ್ ರೇಂಜ್ ಮಾರ್ಕೆಟ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಬಟ್ ಈಗ 18,800ಗೆ ತುಂಬ ಹತ್ರದಲ್ಲಿ ಇದೀವಲ್ವಾ, ಅದರಿಂದ 18,800 ಅಬೋವ್ ಒನ್ ಡೇ ಅಲ್ಲ ಮೋಸ್ಟ್ಲಿ ರೀಸೆಂಟ್ ರ್ಯಾಲೀಸ್ ಗಮನಿಸ್ತಾ ಇದ್ದಾರೆ 2 ಡೇಸ್ ಸಸ್ಟೈನ್ ಆಗ್ತಾ ಇದ್ರೇನೆ ದೆನ್ ಅಲ್ಲಿ ಅನ್ವೈಂಡಿಂಗ್ ಕಾಣಿಸುತ್ತೆ. ಅದರಿಂದ 18,800 ಅಬೋವ್ 2 ಟ್ರೇಡಿಂಗ್ ಸೆಷನ್ಸ್ ಕ್ಲೋಸ್ ಆಗ್ತಾ ಇದ್ರೆ ನೆಕ್ಸ್ಟ್ ನಾವು 19,000ನ ಬಿಗ್ ರೆಸಿಸ್ಟೆಂಟ್ ಆಗಿ ಆಸ್ ಪರ್ ಆಪ್ಷನ್ ಚೈನ್ ಡೇಟಾ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.